ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥದ್ದು ಗಾದೆ ಮಾತಿನ ವಿಸ್ತರಣೆ ನಾವು ಯಾವ ರೀತಿ ಮಾಡಿದ್ರೆ ಪೂರ್ಣಕ್ಕೆ ಬರುತ್ತೆ ಅಂತ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಪೀಠಿಕೆ, ಗಾದೆ ವಿಸ್ತರಣೆ, ಉಪಸಂಹಾರ ಅಂತಕ್ಕಂಥ ನೋಡ್ತೇವೆ. ಪೀಠಿಕೆಯನ್ನ ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದು ಮೊದಲು ನೋಡ್ತೋಣವಾ? ನೋಡ್ತೋಣ ಬನ್ನಿ ಮಕ್ಕಳೇ. ಗಾದೆಯ ಪೀಠಿಕೆ ಹೇಗೆ ಬರೀಬೇಕು ಅಂತಕ್ಕಂಥದ್ದು 5 ವಿಧವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಆ ಪೀಠಿಕೆ ನೀವು ಬರಿತಾ ಹೋಗಿ. ಓಕೆನಾ? ಪೀಠಿಕೆ: ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳನ್ನು 5ನೆಯ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ತೋರಿಸೋಗಿದೆ. ಆ ನಂತರ ಇನ್ನೊಂದು ಪೀಠಿಕೆ ನೋಡ್ತೋಣ. ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ. ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಕೂಡ ಅಥವಾ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಮೇಲಿನ ಅಥವಾ ಕೆಳಗಿನ ಅಂತಾನು ಬರಿತಾ ಹೋಗೋದು. ಓಕೆನಾ? ಆ ನಂತರ 3ನೇದು, ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ. ಇವು ಸರ್ವಕಾಲಿಕ ಸತ್ಯ. ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ 4ನೇ ಪೀಠಿಕೆ ನೋಡ್ತೋಣ. ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ಪೀಠಿಕೆ 5ನೇ ಪೀಠಿಕೆ ನೋಡಿ, ಕೊನೆಯದು. ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ನೋಡಿ ಮಕ್ಕಳೇ, ನಾನು ಅಲ್ಲಿ ಪೀಠಿಕೆಯಲ್ಲಿ ತಿಳಿಸ್ಕೊಡಿದ್ದೀನಿ. ನಿಮಗೆ 5ರಲ್ಲಿ ಯಾವ್ದು ಸುಲಭ ಆಗುತ್ತೋ ಅದನ್ನ ತಿಳಿಸ್ತಾ ಹೋಗ್ರಿ, ಬರಿತಾ ಹೋಗ್ರಿ. ನಾನು ಇಲ್ಲಿ ಈ ಪೀಠಿಕೆ ಬರಿತಾ ಹೋಗಿದ್ದೀನಿ. ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಪೀಠಿಕೆಯನ್ನು ತಿಳಿಸಿದೆ. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಪೀಠಿಕೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಗಾದೆ ವಿಸ್ತರಣೆ ಯಾವ ರೀತಿ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ಗಾದೆಯಲ್ಲಿ ಕುಂಬಾರನು ಮಡಿಕೆ ತಯಾರಿಸಲು ಹಾಕುವ ಶ್ರಮವನ್ನು ವರುಷ ಎಂದು ಹೋಲಿಕೆ ಮಾಡಲಾಗಿದೆ. ಏಕೆಂದ್ರೆ ಮಡಿಕೆ ತಯಾರಿಸಲು ಮಣ್ಣನ್ನು ಆಯ್ದು ಚಕ್ರದಲ್ಲಿ ಗಡಿಗೆ ರೂಪಿಸಿ ಒಣಗಿಸಿ ಬೇಯಿಸಿ ತಯಾರಿಸಲು ದೀರ್ಘಕಾಲ ಪರಿಶ್ರಮ ಬೇಕು. ಆದ್ರೆ ಆ ಮಡಿಕೆ ಹೊಡೆಯಲು ದೊಣ್ಣೆಯಿಂದ ಒಂದೇ ಹೊಡೆತ ಸಾಕು. ಇದಕ್ಕೆ ಕೇವಲ ನಿಮಿಷ ಸಮಯ ಬೇಕು. ಉದಾಹರಣೆಗೆ, ವರ್ಷಗಟ್ಟಲೆ ಕಟ್ಟಿದ ಖ್ಯಾತಿಯನ್ನು ಒಂದೇ ತಪ್ಪಿನಿಂದ ಕಳೆದುಕೊಳ್ಳಬಹುದು. ಗಾದೆಯು ಸಮಯದ ಸಮರ್ಪಕ ಬಳಕೆಯ ಮಹತ್ವವನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದ ನಂತರ ಕೊನೆಗೆ ಉಪಸಂಹಾರ. ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗ್ಬೇಕಾಗುತ್ತೆ. ಓಕೆ, ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ ನಾನು ಬರೀತಾ ಹೋಗಿದ್ದೀನಿ. ಇಷ್ಟು ಬರೆದ್ರು ಸಾಕು. ಈ ಗಾದೆಯು ಜೀವನದಲ್ಲಿ ಶ್ರಮ, ಸಮಯ ಮತ್ತು ಎಚ್ಚರಿಕೆಯ ಮಹತ್ವವನ್ನು ಸರಳವಾಗಿ ತಿಳಿಸುತ್ತದೆ. ಈ ಗಾದೆಯನ್ನು ಜೀವನದ ಮಾರ್ಗದರ್ಶಿಯಾಗಿ ಸ್ವೀಕರಿಸಿ ಶ್ರಮ ಮತ್ತು ಎಚ್ಚರಿಕೆಯಿಂದ ಯಶಸ್ಸನ್ನು ಸಾಧಿಸಬಹುದು ಅಂತಕ್ಕಂಥದ್ದನ್ನಲ್ಲಿ ಉಪಸಂಹಾರ. ಸಮಯ ಹೆಚ್ಚಿತ್ತು, ಇನ್ನೂ ಒಂದು ಸಾಲ ಹೆಚ್ಚು ನೀವು ಮಾಡ್ತಾ ಹೋಗಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮ್ಗೆ ಯಾವ ಒಂದು ಗಾದೆ ಮಾತು ವಿಸ್ತರಣೆ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ವಿಸ್ತರಣೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.